ಚಳಿಗಾಲದಲ್ಲಿ ಒಂದು ಹಕ್ಕಿ ಬೇರೆ ಊರಿಗೆ ವಲಸೆ ಹೋಗ್ತಿರುತ್ತಂತೆ. ದಾರಿಯಲ್ಲಿ ಅದು ಹಾರ್ಕೊಂಡು ಹೋಗುವಾಗ ಎಷ್ಟು ಚಳಿ ಇತ್ತು ಅಂದ್ರೆ ಆ ಚಳಿಗೆ ಆ ಹಕ್ಕಿ ಕಂಪ್ಲೀಟ್ ಆಗಿ ಫ್ರೀಸ್ ಆಗಿ ಕೆಳಗೆ ಬಿದ್ದ್ಬಿಡುತ್ತಂತೆ. ವಿಪರೀತವಾದ ಚಳಿಗೆ ಆ ಹಕ್ಕಿ ಕೆಳಗೆ ಬಿದ್ದು ನಡುಕ್ತಿರ್ಬೇಕಾದ್ರೆ ಅದೇ ದಾರಿಯಲ್ಲಿ ಹೋಗ್ತಿದ್ದಂತ ಒಂದು ಹಸು ಆ ಹಕ್ಕಿಯ ಮೇಲೆ ಸಗಣಿ ಹಾಕುತ್ತಂತೆ. ಆ ಸಗಣಿ ಬಹಳ ಬೆಚ್ಚಗಿರುತ್ತೆ. ಆ ಹಕ್ಕಿಗೆ ಬಹಳ ಖುಷಿ ಆಗುತ್ತೆ. ಆ ಖುಷಿಗೆ ಆ ಹಕ್ಕಿ ಹಾಡೋದಕ್ಕೆ ಶುರು ಮಾಡುತ್ತೆ. ಅದೇ ದಾರಿಯಲ್ಲಿ ಹೋಗ್ತಿದ್ದಂತ ಒಂದು ಬೆಕ್ಕು ಈ ಹಕ್ಕಿಯ ಹಾಡನ್ನ ಕೇಳುತ್ತಂತೆ. ತಕ್ಷಣ ಅದು ಬಂದು ಆ ಹಕ್ಕಿಯನ್ನ ಸಗಣಿಯಿಂದ ಹೊರಗೆ ತೆಗೆದು ಆ ಹಕ್ಕಿಯನ್ನ ಸಾಯಿಸಿ ತಿಂದು ಹಾಕ್ಬಿಡುತ್ತಂತೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಅಂದ್ರೆ, ಜೀವನದಲ್ಲಿ ನಿಮ್ಮ ಮೇಲೆ ಸಗಣಿ ಹಾಕೋರೆಲ್ಲರೂ ಕೂಡ ನಿಮ್ಮ ಶತ್ರುಗಳಲ್ಲ. ಅದೇ ತರ ನಿಮ್ಮನ್ನ ಸಗಣಿಯಿಂದ ಹೊರಗೆ ತೆಗೆಯೋರೆಲ್ಲರೂ ಕೂಡ ನಿಮ್ಮ ಮಿತ್ರರು ಕೂಡ ಅಲ್ಲ. ಅಂಡ್ ಬಹಳ ಮುಖ್ಯವಾಗಿ ಜೀವನದಲ್ಲಿ ನಾವು ಕಷ್ಟದಲ್ಲಿದ್ದಾಗ, ಕೆಳಗೆ ಬಿದ್ದಿದ್ದಾಗ, ಸಗಣಿಲಿ ಬಿದ್ದಿದ್ದಾಗ ನಮ್ಮ ಬಾಯಿನ ಮುಚ್ಕೊಂಡಿರ್ಬೇಕಂತೆ. ಎಷ್ಟು ನಿಜ ಅಲ್ವಾ? ಜೀವನದಲ್ಲಿ ನಮ್ಮನ್ನ ಬೈಯೋರು, ನಮ್ಮ ತಪ್ಪನ್ನ ಸರಿಪಡಿಸೋರು ಎಲ್ಲರೂ ಕೂಡ ನಮ್ಮ ಶತ್ರುಗಳಾಗಿರೋದಿಲ್ಲ. ಅದೇ ತರ ಜೀವನದಲ್ಲಿ ನಮ್ಮನ್ನ ಹೊಗಳಿ ಅಟ್ಟಕ್ಕೇರಿಸೋರು ನಮ್ಮ ಮಿತ್ರರು ಕೂಡ ಆಗಿರೋದಿಲ್ಲ. ಅಂಡ್ ಬಹಳ ಮುಖ್ಯವಾಗಿ ನಾವು ಜೀವನದಲ್ಲಿ ಕಷ್ಟದಲ್ಲಿದ್ದಾಗ ನಾವು ಮಾತಾಡಿದ್ರೆ ನಮ್ಗಿನ್ನೂ ಕಷ್ಟ ಹೆಚ್ಚಾಗ್ತಾನೆ ಹೋಗುತ್ತೆ. ಸೊ ಜೀವನದಲ್ಲಿ ಕಷ್ಟ ಇದ್ದಾಗ ಬಾಯಿ ಮುಚ್ಕೊಂಡಿರ್ಬೇಕಂತೆ. ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.